ನಮಸ್ತೆ ಸ್ನೇಹಿತರೆ, ಮುಂದಿನ ತರಕಾರಿ ಪಟ್ಟಿಗಳನ್ನ ನೋಡ್ತಾ ಹೋಗೋಣ. ಸೊ ಇವತ್ತು ಯಾವ್ದಾವ್ದು ಕಾಯಿ ಬಳ್ಳಿಗಳಿದೆ ಅಂತ ನೋಡೋಣ. ಕಾಯಿ ಬಳ್ಳಿ ಅಂತ ಹೇಳಿದ್ರೆ ಈ ಹೀರೆಕಾಯಿ, ಹಾಗಲಕಾಯಿ, ಸೋರೆಕಾಯಿ, ಸೊ ಈ ತರದ ಗಿಡಗಳು ಎಷ್ಟಿದೆ, ಎಷ್ಟು ಬೇಕು ಅಂತ ನೋಡ್ತಾ ಹೋಗೋಣ. ಸೊ ನಾನು ಪಟ್ಟಿ ಮಾಡಿರೋ ಪ್ರಕಾರ ಈ ಬಳ್ಳಿ ಗಿಡಗಳೆಲ್ಲ ಒಂದೊಂದು ಇದ್ರೆ ಸಾಕಾಗುತ್ತೆ ಅಂತ ಅನ್ಕೊಂಡಿದೀನಿ. ಬಳ್ಳಿ ಇರೋದ್ರಿಂದ ನಮ್ಗೆ ಮೋಸ್ಟ್ಲಿ ಅವಾಗ ಕಾಯಿಗಳು ಬರ್ತಿರ್ಬೋದು. ವಾರಕ್ಕೆ ಒಂದೆರಡು ಸಿಕ್ಕಿದ್ರು ನಮ್ಗೆ ಸಾಕಾಗ್ಬೋದು. ಆ ತರ ಯೋಚನೆ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಒಂದಿದ್ರೆ ಸಾಕಾಗುತ್ತೆ ಅಂತ ಅನ್ಕೊಂಡಿರೋದು. ಬೈ ಚಾನ್ಸ್ ಸಾಕಾಗಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಹಾಕೋಬಹುದು. ಸೊ ಯಾವ್ದಾವ್ದಿದೆ, ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ಈ ಟಬ್ನಲ್ಲಿ ಹಾಗಲಕಾಯಿ ಗಿಡ ಇದೆ. ಸೊ ಈ ಹಾಗಲಕಾಯಿ ಗಿಡ ಈ ಸತಿ ನಾನು ಹಾಕಿರೋದು. ಸೊ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಸತಿ. ಅಂದರೆ ಒಂದೆರಡು ತಿಂಗಳಾಗಿರ್ಬೇಕು ಇದು ಹಾಕಿ ಮೋಸ್ಟ್ಲಿ. ಸೊ ಇದರ ಎಲೆ ಬಂದು ಈ ರೀತಿ ಇರುತ್ತೆ. ಸೊ ಒಂದೇ ಎಲೆನಲ್ಲಿ ಮಲ್ಟಿಪಲ್ ಎಲೆ ಇರೋ ಥರ ಕಾಣಿಸುತ್ತೆ ನಮಗೆ, ಬಟ್ ಈ ಥರ ಶೇಪ್ನಲ್ಲಿ ಇರುತ್ತೆ. ಸೊ ತುಂಬ ಚೆನ್ನಾಗಿ ಬರ್ತಿದೆ. ಕಾದು ನೋಡ್ಬೇಕಿದ್ದು ಯಾವಾಗ ಹೂ ಬಿಡುತ್ತೆ ಏನಂತ ಹೇಳ್ಬಿಟ್ಟು. ಸೊ ಒಂದು ಹಾಗಲಕಾಯಿ ಗಿಡ. ನೆಕ್ಸ್ಟು ಈ ಟಬ್ನಲ್ಲಿ ಒಂದು ಬಳ್ಳಿ ಗಿಡ ಇದೆ. ಸೊ ನೋಡ್ಬೋದು ತುಂಬ ಚೆನ್ನಾಗಿ ಬರ್ತಿದೆ. ಇದು ಒಂದು ಹೀರೆಕಾಯಿ ಬಳ್ಳಿ. ಹಾಗೆ ನಾನು ಯಾವುದಾದ್ರೂ ಬಳ್ಳಿ ಗಿಡಗಳ ಹೆಸರನ್ನ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ, ನಾನು ಕಲಿತಿದ್ದೀನಿ ಐಡೆಂಟಿಫೈ ಮಾಡೋಕ್ಕೆ. ಸೊ ಇದು ಹೀರೆಕಾಯಿ ಅಂತ ಹೇಗೆ ಹೇಳ್ತೀನಿ ಅಂದರೆ, ಇಲ್ಲಿ ಕಾಯಿ ಬಂದಿದೆ ಆ್ಯಕ್ಚುಲಿ. ಸೊ ಇಲ್ಲಿ ಕಾಯಿ ಬಂದಿದೆ. ಅಗೇನ್ ಇದು ತುಪ್ಪದ ಹೀರೆಕಾಯಿ ಇರ್ಬೋದು, ಇಲ್ಲ ನಾರ್ಮಲ್ ಹೀರೆಕಾಯಿನೂ ಇರ್ಬೋದು. ಸೊ ಇನ್ನೊಂಚೂರು ದೊಡ್ಡದಾದ್ಮೇಲೆ ಇನ್ನೂ ಕ್ಲೀನಾಗಿ ತೋರಿಸ್ತೀನಿ ನಾನು ನೆಕ್ಸ್ಟ್ ಬೇರೆ ವೀಡಿಯೋನಲ್ಲಿ. ಸೊ ಇದ್ರದ್ದು ಎಲೆಗಳನ್ನ ನಾನು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಇದು ಎಲೆ ನೀವು ಮುಟ್ಟು ನೋಡಿದ್ರೆ ರಫ್ ಆಗಿರುತ್ತೆ, ಜೊತೆಗೆ ಅದನ್ನು ಸ್ಮೆಲ್ ಮಾಡಿದ್ರೆ ನಿಮಗೆ ಒಂಥರ ಡಿಫ್ರೆಂಟ್ ಸ್ಮೆಲ್ ಬರುತ್ತೆ. ಸೊ ಇದರಿಂದ ನಾವು ಸ್ವಲ್ಪ ಐಡೆಂಟಿಫಿಕೇಶನ್ ಮಾಡ್ಕೋಬೋದು. ಸೊ ಒಂದು ಹೀರೆಕಾಯಿ ಬಳ್ಳಿ ಗಿಡ ಇದೆ. ಸೊ ಒಂದು ಹಾಗಲಕಾಯಿ, ಒಂದು ಹೀರೆಕಾಯಿ. ನೆಕ್ಸ್ಟು ಇಲ್ಲೊಂದು ಬಳ್ಳಿ ಗಿಡ ಇದೆ. ಸೊ ಇದರ ಎಲೆ ಕೂಡ ಸೇಮು ಹೀರೆಕಾಯಿ ಥರನೇ ರಫ್ ಟೆಕ್ಸ್ಚರ್ ಇದೆ. ಬಟ್ ಇದು ಸೋರೆಕಾಯಿ ಗಿಡ. ಸೋರೆಕಾಯಿ ಹೇಗಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ಬಂದಿದೆ. ಸೊ ಇದು ಗುಂಡು ಸೋರೆಕಾಯಿ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದು ಮೊದಲನೇ ಬಾರಿ ಇಷ್ಟು ಕಾಯಿ ಬಂದಿರೋದು. ಸೊ ಇದ್ರ ಎಲೆದು ಸ್ಮೆಲ್ ಅಷ್ಟು ಬರಲ್ಲ ಹೀರೆಕಾಯಿ ಕಂಪೇರ್ ಮಾಡಿದ್ರೆ. ಅಗೇನ್ ತಪ್ಪು ಕೂಡ ಇರ್ಬೋದು. ನಾನು ಮತ್ತೆ ಇದನ್ನು ಆವಾಗ ಚೆಕ್ ಮಾಡ್ತೀನಿ. ಕನ್ಫರ್ಮೇಷನ್ ಆದಮೇಲೆ ಹೇಗೆ ಐಡೆಂಟಿಫಿಕೇಶನ್ ಮಾಡೋದು ಅನ್ನೋದು ತಿಳ್ಕೊಂಡು ಮತ್ತೆ ಅಪ್ಡೇಟ್ ಕೊಡ್ತೀನಿ ನಾನು. ನಿಮ್ಗೆ ಏನಾದರೂ ಗೊತ್ತಿದ್ರೆ ತಿಳಿಸಿ ನನಗೆ. ಸೋರೆಕಾಯಿ ಒಂದಿದೆ, ಮತ್ತು ಇಲ್ಲಿ ಕೂಡ ಒಂದಿದೆ ಬಳ್ಳಿ ಗಿಡ. ಇದು ಹೀರೆಕಾಯಿ ಇರಬೇಕು, ಯಾಕಂದರೆ ಸೇಮ್ ಸ್ಮೆಲ್ ಬರುತ್ತೆ. ಆಮೇಲೆ ಸ್ವಲ್ಪ ಬಳ್ಳಿ ಎಲ್ಲ ನೋಡೋಕೆ ಅದೇ ರೀತಿ ಇದೆ. ಸೊ ಟೋಟಲಾಗಿ ಒಂದು ಹಾಗಲಕಾಯಿ, ಒಂದು ಸೋರೆಕಾಯಿ, 2 ಹೀರೆಕಾಯಿ ಬಳ್ಳಿ ಗಿಡಗಳಿದೆ ನಮ್ಮ ಹತ್ರ. ಸೊ ಇಷ್ಟರಲ್ಲಿ ಒಂದು ಬಳ್ಳಿ ಗಿಡ ಮಿಸ್ ಆಗಿದೆ, ಪಡವಲಕಾಯಿ. ಅದು ಕೂಡ ಹಾಕಿದೆ. ಇಲ್ಲಿ ಯಾವ್ದಾದ್ರು ಒಂದು ಟಬ್ನಲ್ಲಿ ಬರ್ತಿರ್ಬೋದು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ 1 ತಿಂಗಳು. ನೋಡೋಣ ಯಾವ್ದು ಬಂದಿಲ್ವೋ ಅದನ್ನು ಮತ್ತೆ ನಾವು ರೀಪ್ಲಾಂಟ್ ಮಾಡ್ಬೋದು. ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.